70.95 mm ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ 2 ಸಲ ಲಾಕ್ ಮಾಡ್ಕೋಬೇಕು. ಯಾವಾಗಲೂ ಹೇಳ್ತಾ ಇರ್ತೀನಿ ಬೇಸ್ ಲೈನಲ್ಲಿ 2 ಸಲ ಲಾಕ್ ಇರಬೇಕು ಅಂತ. ಫ್ರೆಂಡ್ಸ್, ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಸ್ಟಾರ್ಟಿಂಗಲ್ಲಿ 2 ಲಾಕ್ ಮಾಡ್ಕೊಂಡಿದ್ದಾದಮೇಲೆ 1 ಚೈನ್ ಹಾಕ್ಕೊಳ್ತೀನಿ. 1 ಚೈನ್ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಳ್ತೀನಿ. 2 ಟೈಮ್ಸ್ ದಾರ ತಗೊಂಡು ನೀಡಲ್ನ ಸ್ಲ್ಯಾಂಟಿಂಗ್ ಆಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಪ್ರಿಕ್ ಮಾಡಿ ನೀಡಲ್ ಮೇಲೆ 4 ದಾರ ಇರುತ್ತೆ. ಸ್ಟಾರ್ಟಿಂಗ್ 2 ದಾರ ಒಂದು, ಮತ್ತೆ 2 ದಾರ ಒಂದು, ಮತ್ತೆ 2 ದಾರ ಒಂದು ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ. ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಏನು ಟ್ರಿಪಲ್ ಕ್ರೋಶೆಟ್ ಮಾಡಿದ್ದಲ್ವ ಅದ್ರ ಪಕ್ಕದಲ್ಲೇ ಮತ್ತೆ ಪ್ರಿಕ್ ಮಾಡಿ ದಾರ ತರಬೇಕು. ನೀಡಲ್ ಮೇಲೆ 4 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ ಒಂದು, ಮತ್ತೆ 2 ಲೂಪ್ ಒಂದು, ಮತ್ತೆ 2 ಲೂಪ್ ಒಂದು, ಇನ್ನೂ ಒಂದು ಟ್ರಿಪಲ್ ಕ್ರೋಶೆಟ್ ಮಾಡಿಕೊಂಡೆ. ಹಾಗೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಏನು ಟ್ರಿಪಲ್ ಕ್ರೋಶೆಟ್ ಮಾಡಿದ್ವಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಲ ಕೂಡ ಟ್ರಿಪಲ್ ಕ್ರೋಶೆಟ್. ನೀಡಲ್ ಮೇಲೆ 4 ದಾರ ಇರುತ್ತೆ. ಸ್ಟಾರ್ಟಿಂಗ್ 2 ದಾರ ಒಂದು, ಮತ್ತೆ 2 ದಾರ ಒಂದು, ಮತ್ತೆ 2 ದಾರ ಒಂದು ಟ್ರಿಪಲ್ ಕ್ರೋಶೆಟ್. ಸೊ ಟೋಟಲ್ 3 ಟ್ರಿಪಲ್ ಕ್ರೋಶೆಟ್ ಆಯಿತು. ಸ್ಟಾರ್ಟಿಂಗಲ್ಲಿ 2 ಲಾಕ್ ಮಾಡಿ 1 ಚೈನ್ ಹಾಕ್ಕೊಂಡ್ವಿ. ಅದಾದಮೇಲೆ ನೀಡಲ್ನ ಸ್ಲ್ಯಾಂಟಿಂಗ್ ಆಗಿ ಇಟ್ಕೊಂಡು 3 ಟ್ರಿಪಲ್ ಕ್ರೋಶೆಟ್ಗಳನ್ನ ಮಾಡ್ಕೊಂಡಿದ್ದೀವಿ. ಈಗ ನೀಡಲ್ ಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ನಾನು 3 mm ಮೆಟಲ್ ಬೀಡನ್ನ ತಗೊಂಡಿದ್ದೀನಿ. ಇಲ್ಲಿ 3 mm ಮೆಟಲ್ ಬೀಡನ್ನ ತಗೊಂಡು ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಇಲ್ಲೇನು 3 ಟ್ರಿಪಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಒಳಗಡೆಗೆ ನೋಡಿ, ಇಲ್ಲಿ ಗ್ಯಾಪ್ ಇದೆಯಲ್ಲ ಅದರ ಒಳಗಡೆಗೆ ನೀಡಲ್ನ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ ಈಗ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ದಾರ ಒಂದು, ಮತ್ತೆ 2 ದಾರ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಇದೇ ಗ್ಯಾಪಲ್ಲಿ ಇನ್ನು 5 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಟೋಟಲ್ ನಮಗೆ ಇಲ್ಲಿ 1 ನಿಮಿಷ ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಇಲ್ಲೇನು 3 ಟ್ರಿಪಲ್ ಕ್ರೋಶೆಟ್ ಇದೆ ಅದ್ರ ಸಮೇತ ಸೇರಿಸಿ ಇಲ್ಲೇನು ಗ್ಯಾಪ್ ಇದೆ ಆ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. ಸ್ಟಾರ್ಟಿಂಗ್ 2 ದಾರ ಒಂದು, ಮತ್ತೆ 2 ದಾರ ಒಂದು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆಟ್ ಆಯಿತು. ಮತ್ತೆ ಈಗ ಇಲ್ಲೇನು ಗ್ಯಾಪ್ ಇದೆ ಅಲ್ಲಿಗೆ 5 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಈಗ 1 ಡಬಲ್ ಕ್ರೋಶೆಟ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ಥರ ಇಲ್ಲಿ ಟೋಟಲ್ 6 ಡಬಲ್ ಕ್ರೋಶೆಟ್ಗಳು ಬರಬೇಕು. 2 ಡಬಲ್ ಕ್ರೋಶೆಟ್ ಆಗಿದೆ, ಇದು 3ನೇ ಡಬಲ್ ಕ್ರೋಶೆಟ್. ಇದು ಇಲ್ಲಿ ನಾನು ಡಬಲ್ ಕ್ರೋಶೆಟ್ ಕಂಬ ಮಾಡ್ತಾ ಇದ್ದೀನಿ. ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 3 ಟ್ರಿಪಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. ಸ್ಟಾರ್ಟಿಂಗ್ 2 ಲೂಪ್ ಒಂದು, ಮತ್ತೆ 2 ಲೂಪ್ ಒಂದು, ಇದೇ ಥರ 6 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋಬೇಕು. 3 ಕಂಬ ಟ್ರಿಪಲ್ ಕ್ರೋಶೆಟ್ ಕಂಬ ಏನು 3 ಕಂಬ ಇತ್ತು ಆ ಗ್ಯಾಪಲ್ಲಿ ನೋಡಿ. 6 ಟ್ರಿಪಲ್ ಕ್ರೋಶೆಟ್ ಆದಮೇಲೆ 6 ಡಬಲ್ ಕ್ರೋಶೆಟ್ ಆದಮೇಲೆ ನಾನಿಲ್ಲಿ 1 2 3 4 5 ಚೈನ್ ಹಾಕಿ ಬಟ್ಟೆನ ಉಲ್ಟಾ ಮಾಡ್ಕೊಳ್ತೀನಿ. ಬಟ್ಟೆ ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬೀಡ್ ಆದಮೇಲೆ ಫಸ್ಟು ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಇಲ್ಲಿ ಗ್ಯಾಪ್ ಹೋಲ್ ಕಾಣಿಸ್ತಿದೆ ಅಲ್ವಾ, ಅದ್ರ ಹೋಲ್ ಒಳಗಡೆ ನೀಡಲ್ನ ಪ್ರಿಕ್ ಮಾಡಿ ದಾರ ತರಬೇಕು. ದಾರ ತಂದು ನೀಡಲ್ ಮೇಲೆ 2 ಲೂಪ್ಸ್ ಆಗುತ್ತೆ. 2 ಲೂಪ್ಸ್ನ 1 ಲೂಪ್ ಮಾಡಬೇಕು. 1 ಲೂಪ್ ಮಾಡಿ 1 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಆದಮೇಲೆ ಬಟ್ಟೆನ ಮುಂದೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೇನು 5 ಚೈನ್ ಹಾಕಿದ್ದೀವಿ ಕಾಣಿಸ್ತಿದ್ದಲ್ಲ, ಈ 5 ಚೈನ್ ಒಳಗಡೆ 6 ಡಬಲ್ ಕ್ರೋಶೆಟ್ ಬರಬೇಕು ವಿತ್ ಶಾರ್ಪ್ ಎಡ್ಜಸ್ ಪೀಕು. ಶಾರ್ಪ್ ಎಡ್ಜಸ್ ಅಂದರೆ 2 ಚೈನ್ ಹಾಕೋಬೇಕು. ಇಲ್ಲಿ 2 ಚೈನ್ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 5 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರ ತರ್ತೀನಿ. ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. ಸ್ಟಾರ್ಟಿಂಗ್ 2 ದಾರ ಒಂದು, ಮತ್ತೆ 2 ದಾರ ಒಂದು ಮಾಡಿಕೊಂಡು ಈಗ 1 2 2 ಚೈನ್ ಮಾಡಿ ಇಲ್ಲೇನು ಡಬಲ್ ಕ್ರೋಶೆಟ್ ಮಾಡಿದ್ವಿ ಅಲ್ವಾ, ಡಬಲ್ ಕ್ರೋಶೆಟ್ ಮತ್ತು 2 ಚೈನ್ ಗ್ಯಾಪ್ ಮಧ್ಯದೊಳಗಡೆಯಿಂದ ದಾರ ತಂದು ತರಬೇಕು. ನೀಡಲ್ ಮೇಲೆ 2 ಲೂಪ್ ಆಗುತ್ತೆ. 2 ಲೂಪ್ನು 1 ಮಾಡ್ಕೋಬೇಕು. ಸೊ ಒಂದು ಶಾರ್ಪ್ ಎಜಸ್ ಪೀಕ್ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಒಂದು ಡಬಲ್ ಕ್ರೋಶೆಟ್ ಮಾಡಿ ಈಗ 1
ಟೂ ಚೈನ್ ಮಾಡಿ ಏನು ಡಬಲ್ ಕ್ರೋಶೆಟ್ ಮಾಡಿದ್ವಿ ಅದ್ರ ರೈಟ್ ಸೈಡ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ ಮಾಡಿ ಏನು ಅದೇ ಡಬಲ್ ಕ್ರೋಶೆಟ್ ರೈಟ್ ಸೈಡ್ಗೆ ನಾವು ಲಾಕ್ ಮಾಡ್ತೀವಿ ಅಲ್ವಾ, ಅದನ್ನು ಶಾರ್ಪ್ ಎಡ್ಜಸ್ ಪೀಕೋ ಅಂತಾರೆ. 3 ಚೈನ್ ಹಾಕಿ ಲಾಕ್ ಮಾಡಿದ್ರೆ ಅದು ಕರ್ವ್ ಎಡ್ಜಸ್ ಪೀಕೋ ಆಗುತ್ತೆ. ಈ ಡಿಸೈನ್ ತುಂಬ ಈಸಿ ಇದೆ. ಇದೇ ಥರ ಇಲ್ಲಿ 6 ಡಬಲ್ ಕ್ರೋಶೆಟ್ ವಿತ್ ಪೀಕೋ ಬರೋ ಥರ ಮಾಡ್ಕೋಬೇಕು. ಇಲ್ಲಿ ನಾನು ಶಾರ್ಪ್ ಎಡ್ಜಸ್ ಪೀಕೋ ಮಾಡ್ತಾ ಇರೋದು. ಇದು 3ನೇ ಡಬಲ್ ಕ್ರೋಶೆಟ್. ಇದು ಇವಾಗ 4ನೇದು ಮಾಡ್ತಾ ಇದ್ದೀನಿ. ಇದೇ ಥರ ಇನ್ನು 2 ಕೂಡ ಮಾಡ್ಕೋಬೇಕು. ಡಿಸೈನ್ ತುಂಬ ಈಸಿ ಇದೆ. ಇದು ವಿತೌಟ್ ಕುಚ್ಚು ಡಿಸೈನ್. ಇದು ಕುಚ್ಚು ಬೇಕು ಅಂದರೂ ಕೂಡ ಮಧ್ಯದಲ್ಲಿ ಅದಕ್ಕೂ 4 ಚೈನ್ ಹಾಕಿ ಲಾಕ್ ಆದಮೇಲೆ 4 ಚೈನ್ ಹಾಕು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕುಚ್ಚು ಹಾಕ್ದೇ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. 1 2 3 4 5 ಆಗಿದೆ. 6th ಒನ್ ಈಗ ನೋಡಿ, 6 ಡಬಲ್ ಕ್ರೋಶೆಟ್ ವಿತ್ 2 ಚೈನ್ ಹಾಕಿ ಸೇಮ್ ಡಬಲ್ ಕ್ರೋಶೆಟ್ ರೈಟ್ ಸೈಡ್ ಗ್ಯಾಪ್ ಒಳಗಡೆ ದಾರ ತಂದು ಲಾಕ್ ಮಾಡ್ಕೋಬೇಕು. ಆದಮೇಲೆ ನೋಡಿ ಡಿಸೈನ್ ಈ ಥರ ಬರುತ್ತೆ ಫ್ರೆಂಡ್ಸ್. ಈ ಥರ ಬಂದಮೇಲೆ ಅದೆಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀಡಲ್ನ ಹಾಕಿ ಬಟ್ಟೆಗೆ ದಾರ ತಂದು ನೀಡಲ್ ಮೇಲೆ 2 ಲೂಪ್ ಇರುತ್ತೆ, 2 ಲೂಪ್ನ ಒಂದು ಮಾಡ್ಕೋಬೇಕು. ಸೊ ಒಂದು ಡಬಲ್ ಕ್ರೋಶೆಟ್, ಒಂದು ಲಾಕ್ ಆಯಿತು. ನೋಡಿ ಡಿಸೈನ್ ಯಾವ ಥರ ಬರುತ್ತೆ. ಈಗ ಲಾಕ್ ಆದಮೇಲೆ ಮತ್ತೆ 1 ಚೈನ್ ಮತ್ತೆ ನೀಡಲ್ ಮೇಲೆ ಈಗ 2 ಟೈಮ್ಸ್ ದಾರ ತಗೊಂಡು ಬಟನ್ ನೀಡಲ್ ಸ್ಲ್ಯಾಂಟಿಂಗ್ ಆಗಿ ಇಟ್ಕೊಂಡು ಪ್ರಿಕ್ ಮಾಡಿ ದಾರ ತರಬೇಕು. ನೀಡಲ್ ಮೇಲೆ 4 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ ಒಂದು, ಮತ್ತೆ 2 ಲೂಪ್ ಒಂದು, ಮತ್ತೆ 2 ಲೂಪ್ ಒಂದು ಟ್ರಿಪಲ್ ಕ್ರೋಶೆಟ್, ಮತ್ತೆ ಇನ್ನು 2 ಟ್ರಿಪಲ್ ಕ್ರೋಶೆಟ್. ಅದೇ ಥರ ಪಕ್ಕದಲ್ಲೇ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವಿ ಅದೇ ಥರ ಇವಾಗ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಇಲ್ಲಿ ನಾನು 2 ಲಾಕ್ ಮಾಡಿದ್ದೀನಿ ಬೇಸ್ ಅಂತ ಹೇಳಿ, ಬಟ್ ನೀವು ಇಲ್ಲಿ 2 ಲಾಕ್ ಏನು ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಆದಮೇಲೆ 1 ಲಾಕ್ ಆಗಿದ ತಕ್ಷಣ ಇಲ್ಲೇನು 1 ಚೈನ್ ಹಾಕಿ ಟ್ರಿಪಲ್ ಕ್ರೋಶೆಟ್ 3 ಮಾಡಿದ್ವಿ ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಯಾವುದೇ ಥರ ಕನ್ಫ್ಯೂಷನ್ ಇರೋದಿಲ್ಲ. ನೋಡಿ ಇಲ್ಲಿ 3 ಟ್ರಿಪಲ್ ಕ್ರೋಶೆಟ್ ಆಯ್ತಲ್ವ. 3 ಟ್ರಿಪಲ್ ಕ್ರೋಶೆಟ್ ಆದಮೇಲೆ ದಾರಾನ ಮೇಲ್ಗಡೆ ಮಾಡಬೇಕು. ಮೇಲ್ಗಡೆ ಮಾಡಿ 3 mm ಮೆಟಲ್ ಬೀಡನ್ನ ತೊಗೋಬೇಕು. 3 mm ಮೆಟಲ್ ಬೀಡ್ ತೊಗೊಂಡು ನಾನಿಲ್ಲಿ 3 mm ಮೆಟಲ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಹಿಂಗೆ ಬೇರೆ ಯಾವುದಾದ್ರು ಬೇಕಂದರೆ ಬೇರೆದು ಕೂಡ ಯೂಸ್ ಮಾಡ್ಬೋದು. 2 mm ಈ ಥರ ನಾನಿಲ್ಲಿ ಬೀಡ್ ಹಾಕಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಇಲ್ಲೇನು 3 ಟ್ರಿಪಲ್ ಕ್ರೋಶೆಟ್ ಇದೆ ಅದ್ರ ಒಳಗಡೆಯಿಂದ ದಾರ ತಂದು ಇಲ್ಲಿ ಪಕ್ಕದಲ್ಲೇ 6 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋಬೇಕು. ಫಸ್ಟು ಇಲ್ಲಿ ಮಾಡುವಾಗ ತೋರಿಸಿದ್ನಲ್ಲ ಅದೇ ಥರ ಇಲ್ಲೂ ಕೂಡ 2 ಡಬಲ್ ಕ್ರೋಶೆಟ್ ಆಯಿತು. ಇದು 3ನೇದು. ಫ್ರೆಂಡ್ಸ್, ನಿಮಗೆ ಯಾರಿಗಾದ್ರು ಕ್ರೋಶ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಕ್ಲಾಸಸ್ ಕೂಡ ತಗೊಳ್ತೀವಿ ನಾವು ಝೂಮ್ ಇದ್ರ ಆ್ಯಪಲ್ಲಿ. ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ಡಿಸ್ಪ್ಲೇ ಮೇಲೆ ಕೊಟ್ಟರು ನಂಬರ್ ಕಾಂಟ್ಯಾಕ್ಟ್ ಇಲ್ಲ ವಾಟ್ಸಪ್ ಏನಾದರೂ ಮಾಡ್ಬೋದು. ಸೊ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕೊಡ್ತೀವಲ್ಲಿ ಕ್ಲಾಸಸ್ ಬಗ್ಗೆ. 1 2 3 4 5 6 ನೋಡಿ ಇಲ್ಲಿ 6 ಡಬಲ್ ಕ್ರೋಶೆಟ್ ಆಯಿತು. ಆದಮೇಲೆ 1 2 3 4 5 ಚೈನ್ ಹಾಕಿ ಮತ್ತೆ ಬಟ್ಟೆ ಉಲ್ಟಾ ಮಾಡಿ ಫಸ್ಟು ಏನು ಹಾಕಿದ್ವಿ ಅಲ್ವಾ, ಸಾರಿ ಇಲ್ಲಿ 5 ಆಗಿದೆ ಅಷ್ಟೇ, 1 ನಿಮಿಷ. 5 ಡಬಲ್ ಕ್ರೋಶೆಟ್ ಆದಮೇಲೆ ಇದು 6th ಒನ್. 6 ಡಬಲ್ ಕ್ರೋಶೆಟ್ ಮಾಡಿ ಈಗ 1 2 3 4 5 ಚೈನ್ ಮಾಡಿ ಬಟ್ಟೆ ಉಲ್ಟಾ ಮಾಡ್ಕೋಬೇಕು. ಬಟ್ಟೆ ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಫಸ್ಟು ಏನು ಡಬಲ್ ಕ್ರೋಶೆಟ್ ಮಾಡಿದ್ವಿ ಬೀಡ್ ರೈಟ್ ಸೈಡಲ್ಲಿ ಅಲ್ಲಿಗೆ ನೀಡಲ್ನ ಹಾಕಿ ದಾರ ತಂದ ಓಲೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 1 2 ಚೈನ್ ಹಾಕಿ ಬಟ್ಟೆನ ಸೀದಾ ಮಾಡಿಕೊಂಡು ಇಲ್ಲೇನು 5 ಚೈನ್ ಇದೆ ಇಲ್ಲಿ 5 ಚೈನ್ಗೆ 6 ಡಬಲ್ ಕ್ರೋಶೆಟ್ ಹಾಕಬೇಕು ವಿತ್
ಪಿಕೋ ಡಿಸೈನ್ ವಿತ್ ಶಾರ್ಪ್ ಎಡ್ಜಸ್ ಪಿಕೋ ಡಿಸೈನ್. ಶಾರ್ಪ್ ಎಡ್ಜಸ್ ಪಿಕೋ ಅಂದರೆ ನಾನು ಮುಂಚೆನೇ ಹೇಳಿದ್ದೀನಿ, 2 ಚೈನ್ ಮಾಡಿ ಏನು ಸೇಮ್ ಡಬಲ್ ಕ್ರೋಶೆ ಇಲ್ಲ ಟ್ರಿಪಲ್ ಕ್ರೋಶೆಟ್ ರೈಟ್ ಸೈಡಲ್ಲಿ ಲಾಕ್ ಮಾಡ್ತೀವಲ್ಲ ಅದನ್ನು ಶಾರ್ಪ್ ಎಡ್ಜಸ್ ಅಂತಾರೆ. 3 ಚೈನ್ ಮಾಡಿ ಕಂಬ ಆದಮೇಲೆ 3 ಚೈನ್ ಹಾಕಿ ಅದೇ ಕಂಬದ ರೈಟ್ ಸೈಡಿಗೆ ಲಾಕ್ ಮಾಡೋದನ್ನ ಇದು ಕರ್ವ್ ಎಡ್ಜಸ್ ಪಿಕೋ ಅಂತ ಹೇಳಿ ಕರೀತಾರೆ. ನಾರ್ಮಲ್ ಪಿಕೋ ಅಂದರೆ ಅದನ್ನೇ ಹಾಕ್ತಾರೆ, ಶಾರ್ಪ್ ಎಡ್ಜಸ್ ಅಂದರೆ 2 ಚೈನ್ ಬರೋ ಅಂಥದ್ದನ್ನ ಹಾಕ್ತಾರೆ. ಆ್ಯಂಡ್ ತುಂಬ ಜನ ಈವ್ನಿಂಗ್ ಕ್ಲಾಸಸ್ ಕೂಡ ಕೇಳ್ತಾ ಇರ್ತೀರ. ನಾವು ಈವ್ನಿಂಗ್ ಕ್ಲಾಸಸ್ ಕೂಡ ತೊಗೊಳ್ತೀವಿ. ಆದಷ್ಟು ಈವ್ನಿಂಗ್ ಕ್ಲಾಸಸ್ಗೆ ಪ್ರಿಫರೆನ್ಸ್ ಕೊಡ್ತೀವಿ. ಕ್ಲಾಸಸ್ಗೆ ಏನಾದರೂ ಜಾಯ್ನ್ ಆಗಬೇಕು ಅಂದರೆ ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಇಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ನಿಮ್ಮ ಬ್ರೈಡ್ಸ್ ಕೆಳಗಡೆ ವಿಡಿಯೋ ಕೆಳಗಡೆ ರೈಟ್ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಬೋದು. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಆರ್ಡರ್ಸ್ ಕೊಡಬೇಕು ಅಂದರೂ ಕೂಡ ಕೊಡ್ಬೋದು, ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ 1 2 3 4 5 ಆಗಿದೆ. ಇವಾಗ 6th ಒನ್. 6 ಡಬಲ್ ಕ್ರೋಶೆಟ್ ವಿತ್ ಶಾರ್ಪ್ ಎಡ್ಜಸ್ ಪಿಕೋ ಮಾಡ್ಬೋದು. ಈಗ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಇಲ್ಲೇನು ಮಾಡಿದ್ದೀನಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನಾನು ಇನ್ನೊಂದು 4-5 ಇದೇ ಥರ ಮಾಡಿ ಬರ್ತೀನಿ. ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ. ನಿಮಗೆ ಕುಚ್ಚಬೇಕು ಅಂದರೆ ಲಾಕ್ ಆದಮೇಲೆ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಮತ್ತು ಇಲ್ಲಿಂದ ಏನು ಮಾಡ್ತಾಯಿದ್ದೀವೋ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಸೀರೆಗೆಲ್ಲ ಹಾಕಿದಾಗ ತುಂಬ ಲುಕ್ಕಾಗಿ ಕಾಣುತ್ತೆ. ಟ್ರೈ ಮಾಡಿ. ನಾನು ಕಂಪ್ಲೀಟ್ ಮಾಡ್ಕೊಂಬರ್ತೀನಿ, ಇನ್ನೊಂದು 2 ಹಾಕ್ತೀನಿ, ಯಾವ ಥರ ಕಾಣಿಸುತ್ತೆ ಫುಲ್ ಕಂಟಿನ್ಯೂಷನ್ ಅಂತ ತೋರಿಸ್ತೀನಿ. ಡಿಸೈನ್ ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಬೇಕು ಅಂದರೆ ನೀವು ಮಧ್ಯದಲ್ಲಿ ಇಲ್ಲಿ ಲಾಕ್ ಆದಮೇಲೆ 4 ಇಲ್ಲ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಏನು ಮಾಡ್ತಿದ್ದೀರಾ ಅದನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಡಿಸೈನ್ನ. ಇನ್ ಕೇಸ್ ಕುಚ್ಚು ಬೇಕು ಅಂದರೆ ಕುಚ್ಚು ಬೇಡ ಹಂಗೆ ಹಾಕೋಬೋದು ಅಂದರೆ ಈ ಥರ ಹಾಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಕುಚ್ಚಿದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರಿಗಾರು ಕ್ಲಾಸಸ್ ಕಲಿಬೇಕು, ಕೋರ್ಸ್ ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ಡಿಸ್ಪ್ಲೇ ಮೇಲೆ ಕೊಟ್ಟರೆ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.